ದೇವರಹಿಪ್ಪರಗಿ ತಾಲೂಕಿನ ತಿಳಗೂಳ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರಾದ ಆರ್.ಪಿ. ಪಡೆಕನೂರರವರು ನಿವೃತ್ತಿಯ ನುಡಿಗಳನ್ನಾಡಿದರು. ವೇದಿಕೆಯ ಮೇಲೆ ಪ್ರೇಮಾನಂದ ಮಾಡಗಿ, ಸೋಮನಗೌಡ ಯಾಳವಾರ, ಬಸರಡ್ಡಿ ಸರ್, ಬಸವರಾಜ ಗುಂಡಿ, ಸುಮಂಗಳಾ ಮೇಡಂ, ಪವಿತ್ರ ದೊಡಮನಿ ಉಪಸ್ಥಿತರಿದ್ದರು. ವರದಿ ಮಹಾಂತೇಶ ಕಾಂಬಳೆ. ಸಿದ್ದೇಶ್ವರ ಅಪ್ಪಗಳವರ ಅಡಿದಾವರಿಗಳಲ್ಲಿ ಹಣಿಮಣಿದು ಈ ನನ್ನ ಸೇವೆಯ ಗ್ರಾಮ ದೇವತೆಯಾಗಿರ್ತಕ್ಕಂಥ ಆದಿಶಕ್ತಿ ತಾಯಿಯಲ್ಲಿ ಕೂಡ ಹಣಿಮಣಿದು ಈ ಒಂದು ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾಡಿದವರಿಗೆ ಹಾಗೂ ಈ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎಸ್.ಎನ್. ಯಾಳವರವರೇ ಹಾಗೂ ಈ ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ತಂದೆಯ ಸ್ವರೂಪರಾಗಿರ್ತಕ್ಕಂಥ ನಮ್ಮ ಎಂ.ಸಿ. ರಾಮಣ್ಣವರ ಮಾವನಾಗಿರ್ತಕ್ಕಂಥ ಹಿರಿಯರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ನನ್ನ ಒಂದು ಸೇವೆಯ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಸುದೀರ್ಘವಾದಂತಹ ಒಂದು ಸಮಯ ಬೇಕಾಗ್ತದೆ. ಆದರೂ ಕೂಡ ಈ ಊರಿನಲ್ಲಿ 1985 ಸೆಪ್ಟೆಂಬರ್ನಲ್ಲಿ ನಾನು ಸರ್ವೀಸನ್ನು ಪ್ರಾರಂಭಿಸಿ 2026 ಮೇ 30ರಲ್ಲಿ ನಿವೃತ್ತಿಯಾಗಬೇಕಾದ್ರೆ ನನ್ನ ಸುದೀರ್ಘವಾಗಿರ್ತಕ್ಕಂಥ 40 ವರ್ಷಗಳ ಸೇವೆ ಯಾವ ತೆರನಾಗಿ ಆಗಿದೆ ಅಂತ ಹೇಳಿದರೆ, ನನಗಿನ್ನೂ ಈ ಊರಲ್ಲಿ ಸುಮಾರು 18 ವರ್ಷಗಳು ಸೇವೆ ಮಾಡಿದ್ದೇನೆ ಅನ್ನುವಂಥ ಭಾವನೆ ಬರ್ತಾ ಇದೆ ಅಂತ. ಯಾಕೆ ಅಂತ ಹೇಳಿದರೆ, ಇಲ್ಲಿಯ ಒಂದು ಹಿರಿಯರಾಗಿರಲಿ, ಎಲ್ಲ ನನ್ನ ಮುದ್ದು ಮಕ್ಕಳಾಗಿರಲಿ, ಅವರ ಒಡನಾಟದಲ್ಲಿ ಈ 40 ವರ್ಷಗಳ ಸೇವೆ ನನಗೆ ಯಾವ ಒಂದು ಬೇಜಾರವನ್ನು ತರದೆ ನನ್ನ ಜೀವನದಲ್ಲಿ ಅತ್ಯಂತ ಒಂದು ಸುಖಕರವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂಥ ಸೇವೆ ಸಂಪೂರ್ಣವಾಗಿ ನಾನು ಅನುಭವಿಸಿದ್ದೇನೆ. ಹಾಗಾಗಿ ತಮ್ಮೆಲ್ಲರಿಗೆ, ಗುರು ಹಿರಿಯರಿಗೆ, ಮುದ್ದು ಮಕ್ಕಳಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ